ಮಾತೃತ್ವವನ್ನು ಅಲ್ಲಗಳೆಯುವುದು. ಈಗ ಶ್ರುತಿಯು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ನಿನ್ನ ಆತ್ಮನು ಎಲ್ಲರ ಆತ್ಮನು, ಅವನು ನಿಜವಾಗಿ ವ್ಯಕ್ತಿರೂಪವಾದ ದ್ರಷ್ಟೃವಲ್ಲ, ಸರ್ವರ ಆತ್ಮನಾಗಿರುವ ಆ ಆತ್ಮನಿಗಿಂತ ಬೇರೆಯಾಗಿ ಯಾವ ದ್ರಷ್ಟೃವೂ ಇರುವುದೇ ಇಲ್ಲ ಎಂದು ಉಪದೇಶ ಮಾಡುತ್ತದೆ. ನಾನು ಪ್ರಮಾತೃವಲ್ಲ ಎಂಬ ಜ್ಞಾನವು ಇದರಿಂದ ಆಗಬೇಕಾಗಿರುತ್ತದೆ. ದ್ರಷ್ಟೃವಲ್ಲ, ಶ್ರೋತೃವಲ್ಲ, ಮಂತೃವಲ್ಲ ಎಂದು ಮುಂತಾಗಿ ತಿಳಿಸಿದರೆ, ಹಾಗಾದರೆ ನನ್ನ ಸ್ವರೂಪವು ಶೂನ್ಯವೇ ಎಂಬ ಬುದ್ಧಿಯುಂಟಾಗಬಹುದು. ಅದನ್ನು ತಪ್ಪಿಸುವುದಕ್ಕಾಗಿ ತತ್ವಮಸಿ ಎಂಬ ವಾಕ್ಯವು ಬಂದಿರುತ್ತದೆ. ಪ್ರಮಾತೃವಲ್ಲದ ಸ್ವರೂಪವು ಯಾವುದು ಎಂದರೆ, ಸರ್ವಕ್ಕೂ ಸರ್ವರಿಗೂ ಆತ್ಮನಾಗಿರುವ ವಸ್ತು. ಇಲ್ಲಿ ತನಗೆರಡನೆಯದಿಲ್ಲದ ಸತ್ತೊಂದೇ ಇತ್ತು. ಅದು ಜಗತ್ತನ್ನು ಸೃಷ್ಟಿಸಿ ಅದರೊಳಗೆ ರೂಪದಿಂದ ಪ್ರವೇಶಿಸಿತು ಎಂದು ಬ್ರಹ್ಮಕ್ಕೆ ಜಗತ್ಕಾರಣತ್ವವನ್ನು ಹೇಳಿತ್ತು. ಆ ಜಗತ್ಕಾರಣವೇ ನೀನು ಎಂದು ಉಪದೇಶಿಸಿರುವುದರಲ್ಲಿ ತ್ವಂಪದದಿಂದ ಹೇಳಲ್ಪಡುವ ಶ್ವೇತಕೇತುವಿನ ಸಂಸಾರಿತ್ವವನ್ನು ತೆಗೆದುಹಾಕಿರುತ್ತದೆ. ನಮ್ಮೆಗಳ ಅನ್ಬೇಕಲ್ಲ, ತ್ವಂಪದ ಹೇಳಲ್ಪಡುವ ನಮ್ಮೆಗಳ ಸಂಸಾರಿತ್ವ ಛಂದೋಕ್ರಿ ಶ್ವೇತಕೇತು ನಮ್ಗೆಲ್ಲರೂ ತಾನೆ ಉಪದೇಶ ಆಗಲಿ. ಅದೇ ಸತ್ಯವು ಎಂಬ ವಾಕ್ಯದಿಂದ ಕಾರ್ಯರೂಪವಾದ ಜಗತ್ತು ಮಿಥ್ಯೆಯೆಂದಿರುತ್ತದೆಯಾಗಿ ಪರಮಾತ್ಮನಲ್ಲಿ ಕಾರಣತ್ವವು ಆರೋಪಿತವೆಂದೇ ಆಗುವುದರಿಂದ ಆತ್ಮನು ಅದ್ವಿತೀಯನೆಂದಾಗುತ್ತದೆ. ಹೀಗೆ ತತ್ವಮಸಿ ಎಂಬಲ್ಲಿ ಯಾವ ಧರ್ಮವೂ ಇಲ್ಲದ ಅದ್ವಿತೀಯವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಆತ್ಮನನ್ನೇ ಉಪದೇಶಿಸಿದಂತಾಗಿದೆ. ಲೌಕಿಕ ಶಬ್ದಗಳಿಂದ ಅಲೌಕಿಕವಾದ ಆತ್ಮನ ಅರಿವಾಗುವ ಬಗೆ. ಶ್ರುತಿಯು ಅಲೌಕಿಕವಾದ ಬ್ರಹ್ಮಾತ್ಮ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ಹೀಗೆ ಒಂದು ಅಸಾಧಾರಣ ಮಾರ್ಗವನ್ನು ಅನುಸರಿಸುತ್ತದೆ. ತತ್ವಮಸಿ ಅದೇ ನೀನು ಎಂಬ ವಾಕ್ಯದಲ್ಲಿ ಅದು ಎಂಬುದು ಲೋಕರೂಢಿಯಂತೆ ಪ್ರಕೃತ ಪರಾಮರ್ಶವನ್ನು ಮಾಡುವ ಸರ್ವನಾಮವು, ಪರೋಕ್ಷವಾದ ವಸ್ತುವನ್ನು ತಿಳಿಸುವ ಶಬ್ದವು. ಆದರೆ ಜಗತ್ಕಾರಣವಾದ ಬ್ರಹ್ಮವು ದೇಶದಲ್ಲಿ ಅಥವಾ ಕಾಲದಲ್ಲಿ ಇರುವುದಿಲ್ಲವಾದ್ದರಿಂದ ಇಲ್ಲಿ ಪರೋಕ್ಷತ್ವವೇನೂ ವಿವಕ್ಷಿತವಲ್ಲ. ಅದೇ ನೀನು ಎಂದು ಶ್ರೋತೃವಿಗೆ ಹೇಳಿರುವುದರಿಂದ ಅಪರೋಕ್ಷವಾಗಿರುವ ಚೈತನ್ಯವನ್ನೇ ಆ ಶಬ್ದವು ಹೇಳುತ್ತದೆ ಎನ್ನಬೇಕಾಗುತ್ತದೆ. ನೀನು ಎಂಬ ಶಬ್ದವು ಎದುರಿಗಿರುವ ಸಂಸಾರಿಯನ್ನು ಹೇಳುತ್ತದೆಯಾದರೂ ಆ ಶ್ರೋತೃವು ಜಗತ್ತನ್ನೇ ಸೃಷ್ಟಿಸಿ ಒಳಹೊಕ್ಕಿರುವ ಬ್ರಹ್ಮವೆಂದು ತಿಳಿಸಿರುವುದರಿಂದಲೂ ಸುಷುಪ್ತಿಯಲ್ಲಿ ಸದ್ಬ್ರಹ್ಮದಲ್ಲಿಯೇ ಜೀವರೆಲ್ಲರೂ ಒಂದಾಗಿರುವರೆಂದು ಹೇಳಿರುವುದರಿಂದಲೂ ದೇಹೇಂದ್ರಿಯಾದಿಗಳಿಗಿಂತ ವಿಲಕ್ಷಣವಾಗಿರುವ ಚೈತನ್ಯವನ್ನೇ ತೋರಿಸುತ್ತದೆ. ಹೀಗೆ ತತ್ವಮಸಿ ಎಂಬ ಮಾತುಗಳನ್ನು ಒಟ್ಟಾಗಿ ಜೋಡಿಸಿರುವ ಜಾಣತನದಿಂದ ಲೌಕಿಕವಾದ ಶಬ್ದಗಳೇ ಅಲೌಕಿಕವಾದ ಅದ್ವಿತೀಯ ವಸ್ತುವನ್ನು ಹೇಳುವುದಕ್ಕೆ ಸಾಧಕವಾಗಿರುತ್ತದೆ. ಪರಮಾತ್ಮನು ಇದಲ್ಲ ಇದಲ್ಲ ಎಂದು ಮುಂತಾಗಿ ಹೇಳಿರುವಲ್ಲಿ ಶ್ರುತಿಯು ಎಲ್ಲಾ ಲೌಕಿಕ ವಸ್ತುಗಳಿಂದಲೂ ಮನಸ್ಸನ್ನು ಹಿಮ್ಮೆಟ್ಟಿಸಿರುವುದರಿಂದ ಅಲ್ಲ ಎಂಬ ಶಬ್ದಕ್ಕೆ ಲೌಕಿಕವಾದ ತದಭಾವ, ತದ್ಭಿನ್ನ, ತದ್ವಿರುದ್ಧ ಮುಂತಾದ ಅರ್ಥಗಳು ಯಾವುವೂ ಹೊಂದದೆ ಆತ್ಮನನ್ನೇ ಒಂದು ವಿಲಕ್ಷಣ ಶೈಲಿಯಿಂದ ತಿಳಿಸುವುದಕ್ಕೆ ಈ ಇದಲ್ಲ ಇದಲ್ಲ ಎಂಬ ವಾಕ್ಯವು ಶಕ್ತವಾಗಿರುತ್ತದೆ. ಇನ್ನೊಂದು ಉದಾಹರಣೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಬ್ರಹ್ಮ ಲಕ್ಷಣವನ್ನು ಶ್ರುತಿಯು ಹೇಳಿರುತ್ತದೆ ಅಷ್ಟೇ. ಇಲ್ಲಿ ಸತ್ಯವೆಂದಿಷ್ಟೇ ಹೇಳಿದ್ದರೆ ತನ್ನ ಸ್ವರೂಪವನ್ನು ಮಾರ್ಪಡಿಸದೇ ಇದ್ದುಕೊಂಡಿರುವ ವಸ್ತು ಎಂದು ಅರ್ಥವಾಗುತ್ತಿತ್ತು. ಆಗ ಮಡಕೆ, ಕುಡಿಕೆ ಮುಂತಾದ ವಿಕಾರವಾಗುವ ವಸ್ತುಗಳಲ್ಲಿ ಒಂದೇ ರೂಪದಿಂದ ಇದ್ದುಕೊಂಡಿರುವ ಅಚೇತನವಾದ ಮಣ್ಣಿನಂಥ ಕಾರಣ ವಸ್ತುವನ್ನು ಸತ್ಯವೆಂದು ಆಗುತ್ತಿತ್ತು. ಆದರೆ ಜ್ಞಾನವೆಂಬ ಶಬ್ದವನ್ನೂ ಸತ್ಯ ಶಬ್ದಕ್ಕೆ ಜೋಡಿಸಿದ್ದರಿಂದ
ಚೇತನವಾಗಿರುವ ಸತ್ಯವಸ್ತು ಎಂಬ ಅರ್ಥವಾಗಿ ಬ್ರಹ್ಮವನ್ನು ಅಚೇತನದಿಂದ ಬಿಡಿಸಿಕೊಂಡಂತೆ ಆಗುತ್ತದೆ. ಆದರೆ ಲೋಕದಲ್ಲಿ ಜ್ಞಾನವೆಂಬ ಶಬ್ದವು ಹುಟ್ಟ ಹೋಗುವ ಪರತಂತ್ರವಾದ ಅರಿವನ್ನು ಹೇಳುತ್ತದೆ. ಹುಟ್ಟಿ ಹೋಗುವ ಪರತಂತ್ರವಾದ ಅರಿವನ್ನು ಹೇಳುತ್ತದೆ. ಅಥವಾ ಜ್ಞಾನವುಳ್ಳದ್ದನ್ನು ಜ್ಞಾನವೆಂದು ಕರೆಯಬಹುದಾದ್ದರಿಂದ ಜ್ಞಾತೃತ್ವವನ್ನು ಆ ಶಬ್ದವು ಹೇಳಬಹುದಾಗಿದೆ. ಜ್ಞಾತೃವನ್ನು ಆ ಶಬ್ದವು ಹೇಳಬಹುದಾಗಿದೆ. ಆದರೆ ಸತ್ಯ ಜ್ಞಾನ ಎಂದಿಷ್ಟೇ ಹೇಳದೆ ಅನಂತ ಎಂಬ ಮಾತನ್ನು ಜೊತೆಗೆ ಸೇರಿಸಿರುವುದರಿಂದ ಲೌಕಿಕ ಶಬ್ದವಾದ ಜ್ಞಾನವು ಹೇಳುವ ಆ ವಾಚ್ಯಾರ್ಥಗಳನ್ನು ಬಿಟ್ಟು ಅನಂತವಾದ ಚೈತನ್ಯವನ್ನೇ ಹೇಳುವುದಕ್ಕೆ ಆ ಶಬ್ದವನ್ನು ಉಪಯೋಗಿಸಿದೆ ಎಂದು ವ್ಯಕ್ತವಾಗುತ್ತದೆ. ಹೀಗೆ ಸತ್ಯ, ಜ್ಞಾನ, ಅನಂತ ಈ ಮೂರು ಶಬ್ದಗಳನ್ನು ಸೇರಿಸಿ ಬ್ರಹ್ಮ ಲಕ್ಷಣವನ್ನು ಹೇಳಿರುವುದರಿಂದ ಸತ್ಯಾದಿ ಶಬ್ದ ಇತರೇತರ ಸನ್ನಿಧಾನ ನಿಯಾಮಕಾಃ ಸತ್ಯಾದಿ ಶಬ್ದವಾಚ್ಯಾತ್ ನಿವರ್ತಕಾಃ ಬ್ರಹ್ಮಣೋ ಲಕ್ಷಣಾರ್ಥಾಃ ಭವಂತಿ ಎಂದು ಆಚಾರ್ಯರು ಹೇಳಿರುವಂತೆ ಈ ಶಬ್ದಗಳು ಒಂದಕ್ಕೊಂದು ನಿಯಾಮಕವಾಗಿದ್ದುಕೊಂಡಿರುವುದರಿಂದ ಸತ್ಯವೇ ಮುಂತಾದ ಶಬ್ದಗಳಿಂದ ಹೇಳಲ್ಪಡುವ ಲೌಕಿಕ ವಸ್ತುಗಳನ್ನು ಕೈಬಿಟ್ಟು ಬ್ರಹ್ಮಸ್ವರೂಪವನ್ನೇ ತಿಳಿಸುವ ವಾಕ್ಯವಾಗಿರುತ್ತದೆ. ಸತ್ಯವೂ ಜ್ಞಾನವೂ ಅನಂತವೂ ಆಗಿರುವ ವಸ್ತುವು ಲೋಕದಲ್ಲಿ ಎಲ್ಲಿಯೂ ನಮಗೆ ಬ್ರಹ್ಮನ ಆಯುಸ್ಸು ಇರುವವರೆಗೆ ಹುಡುಕಿದರೂ ದೊರಕಲಾರದು. ಆದರೆ ಶ್ರುತಿಯು ಇಷ್ಟರಿಂದಲೇ ತೃಪ್ತವಾಗದೆ ಆ ಬ್ರಹ್ಮವು ನಮ್ಮ ಆತ್ಮನೇ ಎಂದೂ ಹೇಳಿರುವುದರಿಂದ ಅಲೌಕಿಕವಾದ ಆತ್ಮವಸ್ತುವನ್ನು ಕೂಡ ಲೌಕಿಕ ಶಬ್ದಗಳ ಮೂಲಕ ತಿಳಿಸುವ ತನ್ನ ಕೌಶಲವನ್ನು ತೋರಿಸಿರುತ್ತದೆ. ಶ್ರುತಿಯಲ್ಲಿ ಪ್ರಯೋಗಿಸಿರುವ ಸಾಕ್ಷಿ ಎಂಬ ಶಬ್ದವೂ ಆತ್ಮಸ್ವರೂಪವನ್ನು ತಿಳಿಸಿಕೊಡುವ ಒಂದು ವಿಲಕ್ಷಣ ಶಬ್ದವಾಗಿರುತ್ತದೆ. ಕೇಳ್ತಿರ್ತಾರಲ್ಲ ಅಧ್ಯಾರೋಪವಾದ ಹೇಗಿದೆ ಅಂತ, ಅದು ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಪದವೂ ಒಂದು ತಪ್ಪರ್ಥವನ್ನು ಬಿಡಿಸುವ ಮೂಲಕ ಅರ್ಥ ಹೇಳುತ್ತೆ ಹೊತ್ತು ಯಾವ ಪದಕ್ಕೂ ಆ ತತ್ವ ವಾಚ್ಯಾರ್ಥವಲ್ಲ ಅನ್ನೋದನ್ನ ಸತ್ಯ ಶಬ್ದಕ್ಕೂ, ಜ್ಞಾನ ಶಬ್ದಕ್ಕೂ, ಅನಂತಕ್ಕೂ, ಆತ್ಮ ಶಬ್ದಕ್ಕೂ ಯಾವುದಕ್ಕೂ ಅದು ವಾಚ್ಯವಲ್ಲ. ಇವಾಗ ಸಾಕ್ಷಿ ಶಬ್ದಕ್ಕೂ ಅದು ವಾಚ್ಯವಲ್ಲ ಅಂತ ತೋರಿಸ್ತಾರೆ. ಸಾಕ್ಷಾತ್ತಾಗಿ ನೋಡುವವನು ಎಂಬರ್ಥದಲ್ಲಿ ಸಾಕ್ಷಿ ಎಂಬ ಸಂಜ್ಞಾನಾಮವು ಪ್ರಯುಕ್ತವಾಗುತ್ತದೆ ಎಂದು ವೈಯಾಕರಣರು ಹೇಳುತ್ತಾರೆ. ನೇರಾಗಿ ನೋಡುವವನು ಎಂದರೆ ಯಾವ ಕರಣದ ಹಂಗೂ ಇಲ್ಲದೆ ತೋರುವವನು. ಒಂದು ವೇಳೆ ದ್ರಷ್ಟೃವೂ ಮತ್ತೊಂದು ವೇಳೆ ಅದೃಷ್ಟವೂ ಆಗಿರುವವನಲ್ಲ, ಯಾವಾಗಲೂ ನೋಡುವ ಸ್ವರೂಪದವನೇ ಆಗಿರುವವನು ಎಂಬುದನ್ನು ಸಾಕ್ಷಿ ಎಂಬ ಶಬ್ದವು ತಿಳಿಸುತ್ತದೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬ ಶ್ರುತಿ ನೋಡುವವನು ಚೈತನ್ಯ ಸ್ವರೂಪನು ಯಾವ ಗುಣಗಳೂ ಇಲ್ಲದ ನಿರ್ವಿಶೇಷನೂ ಆಗಿರುತ್ತಾನೆಂದು ಹೇಳುವ ಸ್ವರೂಪವು ಎಲ್ಲರಿಗೂ ಆತ್ಮನಾಗಿ ತನ್ನ ಚೈತನ್ಯ ಸ್ವರೂಪದಿಂದಲೇ ಎಲ್ಲವನ್ನು ಬೆಳಗುವ ಪರಮಾತ್ಮನಿಗಲ್ಲದೆ ಕರಣಗಳ ಮೂಲಕ ಆಯಾ ವಿಷಯಗಳನ್ನು ಒಂದೊಂದು ವೇಳೆ ಬೆಳಗುವ ಪ್ರಮಾತೃವಿಗೆ ಎಂದಿಗೂ ಅನ್ವಯಿಸುವ ಹಾಗಿರುವುದಿಲ್ಲ. ಆತ್ಮಜ್ಞಾನದಲ್ಲಿ ವೇದವು ಅವೇದವಾಗುವುದು. ಈ ರೀತಿಯಲ್ಲಿ ತಿಳಿಸುವ ವೇದವು ಮನಸ್ಸನ್ನು ಹೊರಕ್ಕೆ ಎಲ್ಲಿಗೂ ಹೋಗಗೊಡದೆ ತೀರಾ ಒಳಗಿರುವ ಆತ್ಮನನ್ನೇ ಮುಟ್ಟುವಂತೆ ಮಾಡಿಬಿಡುತ್ತದೆ. ನೇತಿ ನೇತಿ, ಅಸ್ಥೂಲ ಮನನು ಮುಂತಾದವುಗಳಲ್ಲಿರುವ ಶಬ್ದವು ಲೋಕದಲ್ಲಿ ಪ್ರಸಿದ್ಧವಾಗಿರುವ ಯಾವುದೊಂದು ಅರ್ಥವನ್ನೂ ತಿಳಿಸದೆ ಆತ್ಮನನ್ನೇ ತಿಳಿಸುತ್ತದೆ ಎಂದು ಆಗ ನಮ್ಮ ಮನಸ್ಸು ತಿಳಿಸಿಬಿಡುತ್ತದೆ. ಸಾಮಾನ್ಯವಾಗಿ ಮನಸ್ಸು ನಮ್ಮನ್ನೇ ಸವಾರಿ ಮಾಡುತ್ತಿದ್ದು ಬಹಿರ್ಮುಖವಾಗಿಯೇ ನಮ್ಮನ್ನು ದೂಡುತ್ತಿರುತ್ತದೆ. ಆದರೆ ವೇದ ಶಬ್ದವು ಹೀಗೆ ಆತ್ಮಸ್ವರೂಪವನ್ನು ತಿಳಿಸಿದಾಗ ಅಭಿಧಾನ ಅಭಿಧೇಯ ಎರಡೂ ಆತ್ಮನೇ ಎಂದು ತಿಳಿಸಿಬಿಡುತ್ತದೆ. ಕಟ್ಟಿಗೆಯನ್ನು ಸುಟ್ಟ ಬೆಂಕಿಯಂತೆ ತಾನೂ ಆತ್ಮನಾಗಿ ಬಿಡುತ್ತದೆ. ಅಂತೂ ಈ ರೀತಿಯಲ್ಲಿ
ವೇದವು ಲೌಕಿಕ ಶಬ್ದಗಳನ್ನು ಉಪಯೋಗಿಸಿಕೊಂಡರೂ ಆ ಶಬ್ದಗಳನ್ನು ಜೋಡಿಸುವ ಒಂದಾನೊಂದು ಜಾಣತನದಿಂದ ನಮ್ಮ ಆತ್ಮ ಸ್ವರೂಪದಲ್ಲಿಯೇ ನಿಲ್ಲುವಂತೆ ಮಾಡಿ ತಾನು ಅವೇದವಾಗಿ ಬಿಡುತ್ತದೆ. ಅತ್ರ ವೇದಾಹ ಅವೇದಾಹ, ಇಲ್ಲಿ ವೇದಗಳು ಅವೇದವಾಗಿ ಬಿಡುತ್ತವೆ ಎಂದು ಶ್ರುತಿಯು ಹೇಳುವಂತೆ ಅದು ಆತ್ಮನೇ ಆಗಿಬಿಡುತ್ತದೆ. ದೀಪದ ಪ್ರತಿಬಿಂಬವು ನೀರಿನಲ್ಲಿ ಅಲುಗಾಡದಂತೆ ತೋರುತ್ತಿದ್ದರೂ ಬಿಂಬವಾದ ದೀಪವು ಹಾಗೆಯೇ ಇರಬಹುದಷ್ಟೇ. ದೀಪದ ಪ್ರತಿಬಿಂಬವು ನೀರಿನಲ್ಲಿ ಅಲುಗಾಡುವಂತೆ ತೋರುತ್ತಿದ್ದರೂ ಬಿಂಬವಾದ ದೀಪವು ಹಾಗೆಯೇ ಇರಬಹುದಷ್ಟೇ. ಇದರಂತೆ ಅದು ಅಲುಗಾಡದೆ ಇರೋ ತರ ಇರಬಹುದಲ್ವಾ ಅಂತ ಅಲ್ವಾ ಗುರುಗಳೇ? ಅಲುಗಾಡುವಂತೆ ಇದು ಅಲುಗಾಡದೆ ಹಾಗೆ ಇರಬಹುದು, ಅಲುಗಾಡುವಂತೆ ಇರಬಹುದು. ಇದರಂತೆ ಆತ್ಮನು ವಾಚ್ಯ, ವಾಚಕ ಮುಂತಾದ ವಿಭಕ್ತಿ ರೂಪದಿಂದ ಹೊರಗೆ ಕಾಣಿಸುತ್ತಿದ್ದರೂ ತನ್ನ ಕೂಟಸ್ಥ ಅವಿಚಾಲಿ ರೂಪದಿಂದಲೇ ಇರುತ್ತಾನೆ. ವೇದವು ಈ ವಿಷಯವನ್ನು ನಮಗೆ ತಿಳಿಸಿಕೊಟ್ಟು ತಾನೂ ಅವೇದವಾಗಿ ಆತ್ಮರೂಪದಲ್ಲಿಯೇ ಬೆರೆತು ಹೋಗಿಬಿಡುತ್ತದೆ. ವೇದದಿಂದ ಆತ್ಮನನ್ನು ತಿಳಿದುಕೊಳ್ಳುವ ಕ್ರಮವನ್ನು ಸುರೇಶ್ವರಾಚಾರ್ಯರು ಹೀಗೆಂದು ವರ್ಣಿಸಿರುತ್ತಾರೆ. ನಿದ್ರೆಯನ್ನು ಮಾಡುತ್ತಿರುವವರನ್ನು ಕೂಗಿದರೆ ಶಬ್ದಾರ್ಥ ಸಂಬಂಧವನ್ನು ಅರಿತುಕೊಳ್ಳದೆಯೇ ನಿದ್ರೆಯನ್ನುಳಿದು ಜನರು ಹೇಗೆ ಎಚ್ಚರುತ್ತಾರೋ ಬಿಟ್ಟು ಅಂತ ಬಿಟ್ಟು ಅದರಂತೆ ವೇದವು ಉಪಯೋಗಿಸುವ ಲೌಕಿಕ ಶಬ್ದಗಳಿಗೂ ಆತ್ಮನಿಗೂ ಸಂಬಂಧವೇನೂ ಇಲ್ಲ. ಶಬ್ದಾರ್ಥ ಸಂಬಂಧವನ್ನು ತಿಳಿಸದೆಯೇ ಆತ್ಮಸ್ವರೂಪವನ್ನು ತಿಳಿಸಿಕೊಡುವ ಅಚಿಂತ್ಯ ಶಕ್ತಿಯು ವೇದ ಶಬ್ದಕ್ಕೆ ಇರುತ್ತದೆ. ಪರಬ್ರಹ್ಮದ ನಿತ್ಯ ಚೈತನ್ಯ ಸ್ವರೂಪವು ನಮ್ಮ ಆತ್ಮನೇ ಆಗಿರುತ್ತದೆ. ಆದ್ದರಿಂದ ಅದನ್ನು ತಿಳಿಸಿಕೊಡುವುದಕ್ಕೆ ಹೊರಗಿನ ಪ್ರಕಾಶವೇನೂ ಬೇಕಿರುವುದಿಲ್ಲ. ಇಷ್ಟೇ ಅಲ್ಲ, ಅಜ್ಞಾನ ನಿದ್ರೆ ಎಂಬುದು ಯಾವಾಗಲೂ ಸಾಕ್ಷಿ ಚೈತನ್ಯದಿಂದ ಬೆಳಗಲ್ಪಡುತ್ತಾ ಅದಕ್ಕೆ ಹೊರಚಾಗಿಯೇ ಇರುತ್ತದೆ. ಆದ್ದರಿಂದ ವೇದದಿಂದ ನಾನು ಸಂಸಾರಿ ಎಂಬ ಮೋಹವನ್ನು ಕಳೆದುಕೊಂಡು ನಿತ್ಯವಾಗಿರುವ ನಮ್ಮ ಆತ್ಮಸ್ವರೂಪವನ್ನು ತಿಳಿಯುವುದರಲ್ಲೇನೂ ಆಶ್ಚರ್ಯವಿಲ್ಲ. ಹೀಗೆಂಬುದು ಸುರೇಶ್ವರಾಚಾರ್ಯರ ಆಶಯ. ಹೀಗೆ ಅಚಿಂತ್ಯ ಶಕ್ತಿಯಿಂದ ವೇದವು ಆತ್ಮಸ್ವರೂಪವನ್ನು ತಿಳಿಸಿಕೊಡುವ ಕ್ರಮಕ್ಕೆ ಆಗಮ ಎಂದು ಹೆಸರು. ಪ್ರತ್ಯಕ್ಷಾದಿ ಪ್ರಮಾಣಗಳು ತಮ್ಮ ವಿಷಯವನ್ನು ತಿಳಿಸುವುದಕ್ಕೂ ವೇದವು ಆಗಮ ಪ್ರಕಾರದಿಂದ ಆತ್ಮನನ್ನು ತಿಳಿಸುವುದಕ್ಕೂ ಒಂದು ತಾರತಮ್ಯವಿದೆ. ಪ್ರತ್ಯಕ್ಷಾದಿಗಳು ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ವಿಭಾಗಗಳನ್ನು ಉಳಿಸಿಕೊಂಡೇ ತಮ್ಮ ತಮ್ಮ ವಿಷಯವನ್ನು ತಿಳಿಸುತ್ತವೆ. ವೇದವು ಹಾಗಲ್ಲ. ಪ್ರಮಾತೃ ಪ್ರಮಾಣಾದಿಗಳನ್ನು ಕಳೆದು ಹಾಕಿ ತಾನೂ ಅವೇದವಾಗಿ ಆತ್ಮನಲ್ಲಿ ಮುಳುಗಿಯೇ ಆತ್ಮಸ್ವರೂಪವನ್ನು ತಿಳಿಸಿಕೊಡುತ್ತದೆ. ಅದು ಅಜ್ಞಾನವನ್ನು ಕಳೆಯುತ್ತದೆ ಎನ್ನುವಾಗ ಅಜ್ಞಾನವೊಂದಿದೆಯೆಂದೂ ಆ ಅಜ್ಞಾನವನ್ನು ಹೊರಕೆಯು ಕಸವನ್ನು ತೆಗೆದುಹಾಕುವುದೆಂದೂ ತಿಳಿಯಬಾರದು. ಅಜ್ಞಾನ ನಿವೃತ್ತಿ, ಜ್ಞಾನ ಎಲ್ಲವೂ ಆತ್ಮನೇ ಎಂದು ವೇದವು ತಿಳಿಸುವುದು. ಅಜ್ಞಾನವಾಗಿ ತೋರ್ತಾ ಇರೋದು ಆತ್ಮನೇ. ಅಜ್ಞಾನ ನಿವೃತ್ತಿಯಾಗಿ ಮೂರಾಗಿ ಆತ್ಮನೇ ತೋರ್ತಾ ಇರ್ತಾನೆ. ಹೀಗೆ ಏನು ಅದ್ಭುತ ಆಗಿದ್ದು. ಆತ್ಮನಲ್ಲಿ ಶಬ್ದ ಪ್ರವೃತ್ತಿ ನಿಮಿತ್ತಗಳಾದ ಜಾತಿ ದ್ರವ್ಯ ಗುಣಾದಿಗಳು ಇಲ್ಲವೆಂದು ತಿಳಿಸಿ ತನ್ನನ್ನು ಆತ್ಮನನ್ನಾಗಿಯೇ ತಿಳಿಸಿಕೊಡುವುದು. ಇಂಥ ಅದ್ಭುತ ಅಚಿಂತ್ಯ ಶಕ್ತಿ ಇದೆ ವೇದ ಶಬ್ದಕ್ಕೆ. ಅಜ್ಞಾನದಲ್ಲಿ ಅಮನಸ್ಸಾಗುವುದು,
ಅಮನಸ್ತಾಂತದಾಯಾತಿ. ಆತ್ಮಜ್ಞಾನದಲ್ಲಿ ಮನಸ್ಸು ಅಮನಸ್ಸಾಗುವುದು. ಇದಿಷ್ಟು ಶಬ್ದರೂಪವಾದ ವೇದದ ವ್ಯಾಪಾರವನ್ನು ಕುರಿತು ಹೇಳಿದ್ದಾಯಿತು. ಈಗ ಶಬ್ದೋಪದೇಶದಿಂದ ಮನಸ್ಸಿನಲ್ಲಿ ಯಾವ ವ್ಯಾಪಾರವಾಗುತ್ತದೆ ಎಂಬುದನ್ನು ವಿಮರ್ಶಿಸೋಣ. ಶಬ್ದವು ಹೊರಗಿರುತ್ತದೆ, ಮನಸ್ಸು ಅದಕ್ಕಿಂತಲೂ ಒಳಗೆ ಇರುತ್ತದೆ. ಈ ಮನಸ್ಸೇ ಅಲ್ಲವೇ ಶಬ್ದದ ಪ್ರಚೋದನೆಯಿಂದ ಆತ್ಮನನ್ನು ಅರಿತುಕೊಳ್ಳಬೇಕು. ಅದು ಅರಿತುಕೊಳ್ಳುವ ಕ್ರಮ ಯಾವುದು? ಮಾರ್ಗದರ್ಶಿಯು ತಿಳಿಸುವ ಮಾರ್ಗದಲ್ಲಿ ನಡೆಯುವ ಹಾದಿಹೋಕನಂತೆ ಅಧಿಕಾರಿಯಾದವನ ಮನಸ್ಸು ವೇದವಾಕ್ಯವು ಉಪದೇಶಿಸಿದ ರೀತಿಯಿಂದ ಹೊರಗಿನ ಯಾವ ವಸ್ತುಧರ್ಮವೂ ಆತ್ಮನಿಗಿಲ್ಲವೆಂದು ನಿಶ್ಚಯಿಸಿ ಆತ್ಮನನ್ನು ವಿಷಯೀಕರಿಸಿ ಅರಿಯುವುದಕ್ಕೆ ಆಗುವುದಿಲ್ಲ ಎಂದು ಶ್ರುತಿ ಹೇಳಿರುವುದರಿಂದ ಅದಕ್ಕೆ ಯಾವ ದಿಕ್ಕೂ ತೋಚದೆ ಸುಮ್ಮನೆ ನಿಂತು ಬಿಡುತ್ತದೆ. ಹೊರಗಡೆ ಹೋಗಬೇಡ ಅಂದ್ರೆ ಹೊರಗಡೆ ಹೊಂದು ಕಳಿಸ್ತಿಲ್ಲ, ಒಳಗಡೆ ಏನು ಗೊತ್ತಾಗ್ತಿಲ್ಲ, ಏನು ತುಂಬಾ ತೂಷ್ಟಿನ ವಶ ಹೋಗ್ಬಿಡ್ತೇವೆ, ಮನಸ್ಸು ಮಂಕಾಗ್ಬಿಡುತ್ತೆ, ತೋಚೋದೇ ಇಲ್ಲ. ಶ್ರುತಿಯು ಅಲ್ಲಿ ಮನಸೋ ಮನೋ ಯದ್ವಾಚೋ ವಾಸಂಸೋ ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾಃ ಏತಾಸ್ಮಾನ್ ಲೋಕಾದಮುಖಾ ಭವಂತಿ ಎನ್ನುತ್ತದೆ ಶ್ರುತಿ. ಆತ್ಮವಸ್ತುವೆಂಬುದು ಚಕ್ಷುಸ್ಸಿಗೂ ಚಕ್ಷುಸ್ಸು, ಶ್ರೋತ್ರಕ್ಕೂ ಶ್ರೋತೃ, ಪ್ರಾಣಕ್ಕೂ ಪ್ರಾಣ ಎಂದು ಹೇಳುವುದರ ಅರ್ಥವೇನೆಂದರೆ ಚಕ್ಷುರಿಂದ್ರಿಯವು ತನ್ನ ವ್ಯಾಪಾರವನ್ನು ಮಾಡುವುದಕ್ಕೆ ಯಾವುದರ ಬೆಳಕು ಅತ್ಯವಶ್ಯವಾಗಿ ಅದಕ್ಕೆ ಬೇಕಾಗುವುದೋ ಆ ಆತ್ಮವಸ್ತು ಚಕ್ಷುಸ್ಸಿನ ಚಕ್ಷುಸ್ಸು. ಬಿಸಿ ನೀರಿನ ಬಿಸಿಯೇ ಬೆಂಕಿ ಎಂದಂತೆ ಈ ವಾಕ್ಯಗಳನ್ನು ಅರಿತುಕೊಳ್ಳಬೇಕು. ಶ್ರುತಿಯಲ್ಲಿ ಆತ್ಮನು ಮನಸ್ಸಿಗೂ ಮನಸ್ಸು ಎಂದಿರುವುದನ್ನು ಕೇಳಿದ ಅಧಿಕಾರಿಯ ಮನಸ್ಸು ಹಿಂಗಾಣಿ ಹೊಡೆಯುವ ಕಸರತ್ತುಗಾರನಂತೆ ತನ್ನ ವ್ಯಾಪಾರಕ್ಕೆಲ್ಲ ಹಿನ್ನೆಲೆಯಾಗಿರುವುದೇ ಆತ್ಮವಸ್ತು ಎಂದು ತಿಳಿದುಕೊಳ್ಳುತ್ತದೆ. ಆ ವಸ್ತುವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸುವಾಗ ಅದು ತಾನೇ ಆತ್ಮನಲ್ಲಿ ಕರಗಿ ಹೋಗುತ್ತದೆ. ಇದಕ್ಕೆ ಉಪ್ಪಿನ ಗೊಂಬೆಯು ಸಮುದ್ರದ ಆಳವನ್ನು ನೋಡುವುದಕ್ಕೆ ಹೋಗುವಾಗ ಸಮುದ್ರದಲ್ಲಿಯೇ ಬೆರೆಯುವುದೆಂಬ ದೃಷ್ಟಾಂತವನ್ನು ಶ್ರೀರಾಮಕೃಷ್ಣ ಪರಮಹಂಸರು ಕೊಟ್ಟಿರುತ್ತಾರೆ. ಈ ಕ್ರಮವನ್ನು ಗೌಡಪಾದರು ಹೀಗೆಂದು ವರ್ಣಿಸಿರುತ್ತಾರೆ. ಆತ್ಮನೇ ಪರಮಾರ್ಥ ಸತ್ಯವು ಎಂಬುದನ್ನು ಶಾಸ್ತ್ರಾಚಾರ್ಯರ ಉಪದೇಶವನ್ನನುಸರಿಸಿ ಅರಿತುಕೊಂಡದ್ದರ ಫಲವಾಗಿ ಮನಸ್ಸು ಸಂಕಲ್ಪ ಮಾಡುವುದನ್ನು ಬಿಟ್ಟು ಬಿಡುವುದು. ಸಂಕಲ್ಪಿಸುವುದಕ್ಕೆ ಹೊರಗಿನ ವಸ್ತು ಯಾವುದಾದರೂ ಇದ್ದರಲ್ಲವೇ ಸಂಕಲ್ಪಿಸಬಹುದು. ಆತ್ಮ ಸತ್ಯಾನುಬೋಧದಿಂದ ಆತ್ಮನು ಅದ್ವಿತೀಯನು, ಅನಾತ್ಮನೆಂಬುದು ಇಲ್ಲವೇ ಇಲ್ಲ ಎಂಬ ಸತ್ಯವನ್ನು ಅರಿತುಕೊಂಡು ಬಿಟ್ಟಿರುವುದರಿಂದ ಮನಸ್ಸು ಸಂಕಲ್ಪ ಮಾಡುವುದನ್ನು ಬಿಟ್ಟು ಅಮನಸ್ಥೆಯನ್ನು ಪಡೆಯುವುದು ಎಂಬುದು ಗೌಡಪಾದರವರ ಅಭಿಪ್ರಾಯ. ಇಲ್ಲಿ ಅಮನಸ್ಸಾಗುವುದು ಎಂದರೆ ಒಂದಾನೊಂದು ಯೋಗದ ಸ್ಥಿತಿ ಎಂದು ಕೆಲವರು ತಪ್ಪಾಗಿ ಭಾವಿಸುತ್ತಾರೆ. ಅಮನಸ್ಕ ಯೋಗ ಎಂದು ಒಂದು ಬಗೆಯ ಯೋಗವನ್ನು ಕೆಲವರು ಉಪದೇಶಿಸುತ್ತಿದ್ದಾರೆ. ಆದರೆ ಪ್ರಕೃತದಲ್ಲಿ ಯೋಗದ ವಿಚಾರವೇನೂ ಇಲ್ಲ. ಮನಸ್ಸು ಅಮನಸ್ಸಾಗುವುದು ಎಂದರೆ ವೇದವು ಅವೇದವಾದಂತೆಯೇ ಆತ್ಮರೂಪದಲ್ಲಿ ನಿಂತು ಬಿಡುವುದು. ಆತ್ಮನ್ಯವಸ್ಥಾನಂ, ಆತ್ಮನಲ್ಲಿ ನೆಲೆ ನಿಲ್ಲುವುದು ಎಂದು ಆಚಾರ್ಯರವರು ಹೇಳುವ ಸ್ಥಿತಿಯೇ ಅದು. ಆಗ ದ್ವೈತವು ಅದ್ವೈತವಾಗುವುದು. ಆದ್ದರಿಂದ ಆತ್ಮನನ್ನು ಯಾವ ಪ್ರತ್ಯಯದಿಂದಲೂ ಅರಿತಂತೆ ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ವಾಕ್ಯಿಗೂ ಮನಸ್ಸಿಗೂ ಆತ್ಮನು ನಿಲುಕುವನಲ್ಲ. ಆತ್ಮಾಕಾರ ಪ್ರತ್ಯಯ ಎಂಬ ಶಬ್ದವನ್ನು ಕೆಲವರು ಉಪಯೋಗಿಸುವುದುಂಟು. ಘಟಾಕಾರ ಪ್ರತ್ಯಯ ಎಂದಂತೆ ಅದಕ್ಕೆ ಅರ್ಥವನ್ನು ಮಾಡಬಾರದು. ಏಕೆಂದರೆ ಆತ್ಮನಿಗೆ ಆಕಾರವೇ ಇಲ್ಲ. ಮನಸ್ಸು ಆತ್ಮನಾಗಿ ಬಿಡುವುದು ಎಂದಿಷ್ಟೇ ಅದಕ್ಕೆ ಅರ್ಥ. ಜ್ಞಾನಿಗಳು ಆತ್ಮವಸ್ತುವನ್ನು ಉಪದೇಶ ಮಾಡುವಾಗ
ಮಾಡಿಕೊಂಡಿರುವ ಪ್ರತ್ಯಯವನ್ನು ಬೇಕಾದರೆ ಆತ್ಮಾಕಾರ ಪ್ರತ್ಯಯ ಎಂದು ಕರೆಯಬಹುದು. ಆದರೆ ಅದು ಆತ್ಮನ ಆಕಾರವುಳ್ಳ ಪ್ರತ್ಯಯವಲ್ಲ ಎಂಬುದು ಸ್ಪಷ್ಟವೇ ಆಗಿದೆ. ಶ್ರುತಿಯಲ್ಲಿ ಉಪಯೋಗಿಸಿರುವ ಆಗಮ. ಇಲ್ಲಿಯವರೆಗೆ ಶ್ರುತಿಯು ಅನುಭವೈಕ ವೇದ್ಯವಾದ ಆತ್ಮವಸ್ತುವನ್ನು ಆಗಮ ಎಂಬ ಉಪದೇಶ ಕ್ರಮದಿಂದ ತಿಳಿಸಿಕೊಡುವ ಬಗೆಯನ್ನು ವಿವರಿಸಿದ್ದಾಗಿದೆ. ಆಗಮ ಎಂಬ ಮಾತಿಗೆ ಪಾಂಚರಾತ್ರಾಗಮ, ಶೈವಾಗಮ ಎಂಬಂತೆ ತಂತ್ರವೆಂದಾಗಲಿ, ಬುದ್ಧಾಗಮ ಎಂಬಂತೆ ಗುರುವು ಮಾಡಿದ ಉಪದೇಶ ಎಂದಾಗಲಿ ಇಷ್ಟೇ ಅರ್ಥವನ್ನು ಮಾಡಿಕೊಳ್ಳಬಾರದು. ಗುರು ಶಿಷ್ಯ ಪರಂಪರೆಯಿಂದ ಬಂದಿರುವುದರಿಂದ ಆ ಅರ್ಥದಲ್ಲಿ ಅವು ಆಗಮವಾಗಬಹುದು. ಆದರೆ ಆಪ್ತೋಕ್ತಿಯು ಯಾವಾಗಲೂ ಪ್ರಮಾಣಾಂತರ ವೇದ್ಯವಾಗಿರುತ್ತದೆ. ವೇದಾಗಮವು ಗುರೂಪದೇಶದಿಂದ ಬಂದರೂ ಪ್ರತ್ಯಕ್ಷಾದಿಗಳಿಗೆ ವಿಷಯವಾದದ್ದನ್ನೇನೂ ತಿಳಿಸುವುದಿಲ್ಲ. ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಮೀರಿದ ಆತ್ಮವಸ್ತುವನ್ನು ತಿಳಿಸುವ ವಿಲಕ್ಷಣ ಉಪದೇಶ ಕ್ರಮವನ್ನೇ ಆಗಮ ಎಂದಿರುತ್ತದೆ. ಅತೀಂದ್ರಿಯವಾದ ಅಲೌಕಿಕ ವಸ್ತುವನ್ನು ಆಗಮಯತಿ ಚೆನ್ನಾಗಿ ತಿಳಿಸಿಕೊಡುತ್ತದೆ. ಆದ್ದರಿಂದ ಇದು ಆಗಮವೆನಿಸಿರುತ್ತದೆ. ಶ್ರುತಿಯಲ್ಲಿ ಉಪಯೋಗಿಸಿರುವ ತರ್ಕ. ಇನ್ನು ಯಾರಿಗೆ ಕೇವಲ ಆಗಮದಿಂದಲೇ ತತ್ವವನ್ನು ಅರಿತುಕೊಳ್ಳುವ ಸಾಮರ್ಥ್ಯವಿರುವುದಿಲ್ಲವೋ ಅವರಿಗೆ ಶ್ರುತಿಯು ತರ್ಕದಿಂದಲೂ ಅದನ್ನು ಹೇಳಿಕೊಡುತ್ತದೆ. ಇಲ್ಲಿಯೂ ತರ್ಕವೆಂಬ ಶಬ್ದಕ್ಕೆ ಒಂದು ಅಸಾಧಾರಣವಾದ ಅರ್ಥವಿರುತ್ತದೆ. ಅನುಮಾನ ಪ್ರಮಾಣವನ್ನು ಕೆಲವರು ತರ್ಕವೆಂದು ಕರೆಯುತ್ತಾರೆ. ಬೆಂಕಿ ಇಲ್ಲದಿದ್ದರೆ ಹೊಗೆಯೂ ಇರುತ್ತಿರಲಿಲ್ಲ. ಆದರೆ ಹೊಗೆ ಇದೆ, ಆದ್ದರಿಂದ ಬೆಂಕಿ ಇರಬೇಕು ಎಂಬಲ್ಲಿ ಬೆಂಕಿಯನ್ನು ಅನುಮಾನ ಪ್ರಮಾಣದಿಂದ ನಿಶ್ಚಯಿಸಿದ ಮೇಲೂ ಹೊಗೆ ಇದ್ದರೆ ಬೆಂಕಿ ಇರಬೇಕೆಂಬುದೇನು ಎಂದು ಆಕ್ಷೇಪಿಸುವವನಿಗೆ ಬೆಂಕಿ ಇಲ್ಲದಿದ್ದರೆ ಹೊಗೆಯೂ ಇರಬಾರದು ಎಂದು ಪ್ರಯೋಗಿಸುವ ವಾಕ್ಯವು ತರ್ಕವೆನಿಸುತ್ತದೆ. ತಾರ್ಕಿಕರು ಉಪಯೋಗಿಸುವ ತರ್ಕ, ಉಪಪತ್ತಿ ಇವುಗಳನ್ನೇನೂ ವೇದಾಂತಿಗಳು ತರ್ಕವೆಂಬ ಮಾತಿನಿಂದ ಕರೆದಿರುವುದಿಲ್ಲ. ತಾರ್ಕಿಕರ ಮತವನ್ನು ಖಂಡಿಸುವುದಕ್ಕೆ ಅವರ ತರ್ಕವನ್ನು ವೇದಾಂತಿಗಳು ಉಪಯೋಗಿಸುವುದುಂಟು. ಆದರೆ ಆತ್ಮವಿಚಾರಕ್ಕೆ ಆ ತರ್ಕವನ್ನೇನೂ ಅವರು ಉಪಯೋಗಿಸಿರುವುದಿಲ್ಲ. ಶ್ರುತಿಯಲ್ಲಿ ಹೇಳಿಕೊಟ್ಟಿರುವ ಬಗೆಯ ತರ್ಕವನ್ನೇ ಅವರು ಉಪಯೋಗಿಸುತ್ತಾರೆ. ಆ ತರ್ಕದಿಂದ ವಿಚಾರ ಮಾಡುವುದನ್ನೇ ಮನನ ಎಂದು ಕರೆಯುತ್ತಾರೆ. ಕೇವಲ ತರ್ಕ ಶ್ರೌತ ತರ್ಕಗಳ ತಾರತಮ್ಯ. ಶ್ರುತಿಯಲ್ಲಿ ಉಪಯೋಗಿಸಿರುವ ತರ್ಕವು ಕೇವಲ ಆಕಾರ ಪ್ರಧಾನವಾದ ತರ್ಕವಲ್ಲ. ಉದಾಹರಣೆಗೆ, ಎಲ್ಲರೂ ಬುದ್ಧಿವಂತರಾಗಿರುವುದಿಲ್ಲ ಎಂಬ ವಾಕ್ಯದಿಂದ ಕೆಲವರು ದೊಡ್ಡರೂ ಇರುತ್ತಾರೆ ಎಂದು ತರ್ಕಿಸಬಹುದು. ಎ ಎಂಬುದು ಬಿಗೆ ಸಮ, ಬಿಯು ಸಿಗೆ ಸಮ ಎಂದು ಹೇಳಿದರೆ ಹಾಗಾದರೆ ಎಯು ಸಿಗೆ ಸಮ ಎಂದು ತರ್ಕಿಸಬಹುದು ಅಲ್ಲವೇ? ಈ ಬಗೆಯ ತರ್ಕಗಳಲ್ಲಿ ಅನುಭವವೇನೂ ಪ್ರಧಾನವಲ್ಲ. ಒಂದು ನಿಜವಾದರೆ ಇನ್ನೊಂದು ನಿಜ ಎಂದಿಷ್ಟು ಮಾತ್ರ ಸಿದ್ಧವಾಗುತ್ತದೆ. ಎಲ್ಲರೂ ಅವರು ನಿಮ್ಮ ಅವ್ರ ಮಾವ ಅವ್ರು ನಿಮ್ಮ ಆಗಲ್ಲ. ಅವಮಾನ ಇಕ್ಕೋದು, ನಿಮ್ಗೆ ಅವ್ರ ಇಕ್ಕೋದು, ನಿಮ್ಗೆ ಅವಮಾನ ಇಕ್ಕೋದು. ಯಾಕೆ ಮಾವ ಇಕ್ಕೋತಾನೆ ಜಾತಿ ವಿಶೇಷ. ಮತ್ತೆ ಏನು ಏನು ವಸ್ತು ಏನು ವಸ್ತು ವಿಶೇಷ ಏನು ಹಸು, ಬೀರು ಎಮ್ಮೆ, ಹಸು ಎಮ್ಮೆಗೆ ಪ್ರಾಣಿ ಸಮಾನ ಅಂತ ಪ್ರಾಣಿತ್ವದಲ್ಲ. ಏನ್ ಹಂತಗಳ ಯಾವುದು ಸಾಮಾನ್ಯ ತರಬೇಕಲ್ಲ. ಎ ಬಿ ಸಿ ಹ್ಯಾಂಗ್ ಮಾಡ್ತೀರ? ಎ ಬಿ ಸಿ ಎ ಬಿ ಸಿ ಹೇಗೆ? ಇವಾಗ x+5 x-3 × 2 ಅಂತ ಏನೋ ಒಂದು ಈಕ್ವೇಷನ್ ಹೇಳ್ತಾರೆ. ಆಯ್ತಾ? ಈಗ x ಅನ್ನು ಕಂಡುಹಿಡಿಯಬೇಕು. ಅದು ಕಂಡುಹಿಡಿದಾಗ ಇದು 100, ಇದು 100, ಇದು ಎ ಬಿ ಸಮಾನ ಸಾಮಾನ್ಯವಾಗಿ ಎ ಬಿಗೆ ನಂಬರ್ಗಳು ಕೊಡ್ತಾರೆ ಗುರುಗಳೇ. ಎ ಬಿ ಸಿ ಡಿ ಅಂತ ಇಟ್ಕೊಂಡಾಗ ಅದಕ್ಕೆ ಒಂದು ಸಂಖ್ಯೆಯನ್ನ ಕೊಡ್ತಾರೆ.
ಸಂಖ್ಯೆಗಳಲ್ಲಿ ಸಮ ಅಂತ ಮಾಡ್ತಾರೆ. ಒಂದಕ್ಕೆ ಸಮಾನ, ಒಂದ್ ಎರಡಕ್ಕೆ ಸಮಾನ ಆಗೋದಿಲ್ಲ. ಒಂದೊಂದಕ್ಕೆ ಸಮ, ಆಮೇಲೆ ಒಂದು ಎರಡು ಮೂರಕ್ಕೆ ಸಮಾನ ಅಂತ ಆಗಲ್ಲ. ಸಮಾನವಾಗಿ ಇರ್ಬೇಕು. ಅವು ಎ ಬಿ ಸಮಾನ ಆಗೋದಿಲ್ಲ. ಅಲ್ಲಪ್ಪ, ಎ ಬಿ ಭಿನ್ನ ಜಾತಿ ಆದ್ಮೇಲೆ ಹೆಂಗ್ ಸಮಾನ ಆಗುತ್ತೆ? ಎ ಬಿ ಒಂದೇ ಇರುತ್ತೆ. ಅಲ್ಲಪ್ಪ, ಎ ಜಾತಿ ಬಿ, ಎ ಜಾತಿ ಒಂದೇ ಆಗಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ ಗುರುಗಳೇ. ಸಮಭುಜದ ತ್ರಿಭುಜ ತಗೊಳ್ಳಿ. ಸಮಭುಜ ತ್ರಿಭುಜ, ಒಂದು ಎ, ಒಂದು ಬಿ, ಒಂದು ಸಿ. ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ. ಇವಾಗ ಇದು ಇದಕ್ಕೆ ಸಮಾನ, ಅದು ಇದಕ್ಕೆ ಸಮಾನ, ಅದು ಇದಕ್ಕೆ ಸಮಾನ ಆಗೋದಿಲ್ಲಪ್ಪ. ಇಲ್ಲಿಂದ ಇಲ್ಲಿ 3 ಇಂಚು, ಇಲ್ಲಿಂದ ಇಲ್ಲಿಗೂ 3 ಇಂಚು, ಇಲ್ಲಿಂದ 2 ಇಂಚು ಹಾಕ್ಬಿಡ್ತಾರೆ. ಸಂಖ್ಯೆಗೆ ಸಮ ಅಂತ ಹೇಳ್ದಂಗ ಆಗುತ್ತೆ. ಎ ಸಮ ಬಿ ಸಮ ಅಂತ ಹೇಳಕ್ ಆಗೋದಿಲ್ಲ. ಎ ಬಿ ಸಮಾನ, ಬಿ ಸಿ ಸಮಾನ, ಸಿ ಎ ಸಮಾನ ಆಗ್ಲೇಬೇಕು. ಸಿ ಎ ಸಮಾನ ಆಗ್ಲಿಲ್ಲ ನೋಡಿ. ಇದು ಎ ಬಿ ಸಮಾನ, ಎ 1 ಅಲ್ಲೇ ಬಿ ಹಾಕ್ತೀನಿ ನಿಮ್ಗೆ. $3 ಇಂಚು ಸಮ. ಇನ್ನೊಂದು ಕೊಡಬೇಕಲ್ಲ, 3 ಇಂಚಿದೆ ಅಂದ್ಕೊಂಡ್ರೆ ಇದು 3 ಇಂಚು, ಇದು ಸಮಾನ. ಸಿ 1 ಇಂಚೆ ಆಗ್ಬೇಕು. ಎ ಬಿ ಸಿ ಅಂತ ಆಯ್ತವಾಗ, ಎ ಆಯ್ತವ. ಆ ಎದು ಬಿದು ಸಿದು ಗುರುಗಳೇ ಉದ್ದ ಮಾತ್ರ ಸಮ ಅಂತ ಹೇಳ್ದಂಗ ಆಯ್ತು ಅಷ್ಟೇ. 3 ಏನೇ ಆಗುತ್ತೆ ಆಯ್ತಪ್ಪ, ಅದು ಸಮಾನ ಅಂದ್ರೆ 3 ಏನೇ ಆಯ್ತು, ಎ ಬಿ ಆಗೋದೇ ಇಲ್ಲ. ಎಗೆ ಬಿಗೆ ಸಿಗೆ ಗುರುಗಳೇ ಉದ್ದ ಅನ್ನೋದು ಮಾತ್ರ ಸಮ ಆಯ್ತಷ್ಟೇ. ಉದ್ದ ಸಮಾನ ಅಂದ್ರೆ ಎ ಬಿ ಉದ್ದ ಸಮಾನ ಆದ್ರೆ ಇದು ಸಮಾನ ಆಗಲ್ಲ. ಏನಪ್ಪ ಅವತ್ತಿನ ತಲೆ ಏನೋ ವಿಷಯ ಇದೆ, ಓದಿ. ಹಾಗಾದರೆ ಅದಾಯ್ತು. ಒಂದು ನಿಜವಾದರೆ ಇನ್ನೊಂದು ನಿಜ ಎಂದಿಷ್ಟು ಮಾತ್ರ ಸಿದ್ಧವಾಗುತ್ತದೆ. ಎಲ್ಲರೂ ಬುದ್ಧಿವಂತರೋ ಅಲ್ಲವೋ ಎಂಬುದೇನು ನಮಗೆ ಬೇಕಾಗಿಲ್ಲ. ಎಲ್ಲರೂ ಅಲ್ಲವಾದರೆ ಕೆಲವರು ದಡ್ಡರೆಂದು ಸಿದ್ಧವಾಗುತ್ತದೆ ಎಂದಿಷ್ಟೇ ತರ್ಕಿಸುತ್ತೇವೆ. ಎ ಬಿ ಸಿ ಎಂಬ ವಸ್ತುಗಳು ಯಾವುವು ಎಂಬುದೇನು ನಮಗೆ ಬೇಕಿಲ್ಲ. ಎಯು ಬಿಗೆ ನಿಜವಾಗಿ ಸಮವಾಗಿದೆಯೋ ಇಲ್ಲವೋ ಎಂಬುದು ನಮಗೆ ಬೇಕಿಲ್ಲ. ಎಯು ಬಿಗೆ ಸಮವಾಗಿದ್ದರೆ, ಬಿಯು ಸಿಗೆ ಸಮವಾಗಿದ್ದರೆ ಎಯು ಸಿಗೆ ಸಮವಾಗಿರಲೇಬೇಕು ಎಂದಿಷ್ಟೇ ತರ್ಕಿಸುತ್ತೇವೆ. ಈ ಬಗೆಯ ತರ್ಕವು ತರ್ಕದ ಆಕಾರಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ತರ್ಕಿತ ವಸ್ತುಗಳ ನಿಜವಾದ ಅನುಭವಕ್ಕೆ ಇಲ್ಲಿ ಪ್ರಾಧಾನ್ಯವಿಲ್ಲ. ಆದರೆ ವೇದಾಂತದಲ್ಲಿ ಹೀಗಲ್ಲ. ಅಲ್ಲಿ ಅನುಭವಕ್ಕಾಗಿಯೇ ತರ್ಕ. ಶ್ರುತಿಯು ಆಗಮದಿಂದ ಹೇಳಿದ ಅರ್ಥವನ್ನು ಮತ್ತಷ್ಟು ಸ್ಫುಟಗೊಳಿಸಿ ಅನುಭವಕ್ಕೆ ಹೊಂದಿಸಿ ಆತ್ಮಾನುಭವವನ್ನು ಮಾಡಿಕೊಡುವುದೇ ಅಲ್ಲಿ ಗುರಿ. ಆ ಬಗೆಯ ತರ್ಕವನ್ನು ತಿಳಿಸುವುದಕ್ಕೆ 2 ಉದಾಹರಣೆಗಳನ್ನು ಕೊಡಬಹುದು. ಬ್ರಹ್ಮವು ಜಗಜ್ಜನ್ಮ ಸ್ಥಿತಿ ಲಯಗಳಿಗೆ ಕಾರಣವಾದದ್ದು ಎಂಬುದನ್ನು ಪ್ರತಿಪಾದಿಸಿಕೊಟ್ಟು, ಆದ್ದರಿಂದ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಎಂದು ತರ್ಕಿಸುವುದು ಒಂದು ಉದಾಹರಣೆ. ಕನಸು ಎಚ್ಚರ ಈ ಎರಡೂ ಒಂದಿರುವಾಗ ಇನ್ನೊಂದಿರುವುದಿಲ್ಲವಾದ್ದರಿಂದ ಆತ್ಮನು ಅವುಗಳ ಧರ್ಮದ ಸಂಪರ್ಕವಿಲ್ಲದವನು. ತನಿನಿದ್ರೆಯಲ್ಲಿ ಪ್ರಪಂಚವೆಲ್ಲವನ್ನೂ ಬಿಟ್ಟು ಪರಮಾತ್ಮನಲ್ಲಿ ಒಂದಾಗಿರುವುದರಿಂದ ಜೀವನು ನಿಷ್ಪ್ರಪಂಚವಾದ ಪರಮಾತ್ಮ ಸ್ವರೂಪನೇ ಎಂದು ತರ್ಕಿಸುವುದು ಇನ್ನೊಂದರ ಉದಾಹರಣೆ. ಇಲ್ಲಿ ಉಪಯೋಗಿಸಿರುವ ಜಗತ್ಕಾರಣತ್ವ, ಅವಸ್ಥಾತ್ರಯ ಮುಂತಾದವುಗಳು ಶ್ರುತಿಯಲ್ಲಿಯೇ ಹೇಳಿರುವವು. ಅವುಗಳನ್ನು ಆತ್ಮಾನುಭವಕ್ಕೆ ಅಂಗವಾಗಿಯೇ ಉಪಯೋಗಿಸಿದೆ. ಈ ಉದಾಹರಣೆಗಳನ್ನು ಇನ್ನಷ್ಟು ವಿಚಾರ ಮಾಡುವ ಕೆಲಸವನ್ನು ಆಮೇಲೆ ಕೈಗೊಳ್ಳೋಣ. ಸದ್ಯಕ್ಕೆ ಬರಿಯ ಆಕಾರದ ಶುಷ್ಕ ತರ್ಕಕ್ಕೂ ವೇದಾಂತದ ತರ್ಕಕ್ಕೂ ಇರುವ ತಾರತಮ್ಯವನ್ನು ನೆನಪಿನಲ್ಲಿಡಬೇಕು. ಶುಷ್ಕ ತರ್ಕಕ್ಕೆ ಬುದ್ಧಿಯೇ ಪ್ರಧಾನ, ವಿಷಯಾನುಭವವು ಮುಖ್ಯವಲ್ಲ.
ಶ್ರುತಿಯಲ್ಲಿ ಹೇಳಿರುವ ತರ್ಕಕ್ಕೆ ಶ್ರುತ್ಯನುಗ್ರಹೀತ ತರ್ಕವೆಂದು ಹೆಸರು. ಆ ತರ್ಕಕ್ಕೆ ಅನುಭವವೇ ಮುಖ್ಯ. ಅದು ಅನುಭವಾನುಸಾರಿಯಾಗಿರಬೇಕು. ಕೊನೆಗೆ ಆತ್ಮಾನುಭವಕ್ಕೆ ನಮ್ಮನ್ನು ಕೊಂಡೊಯ್ಯಬೇಕು. ಅದನ್ನೇ ನಾವು ಇಲ್ಲಿ ತರ್ಕ ಉಪಪತ್ತಿ ಎಂಬ ಮಾತುಗಳಿಂದ ಕರೆದಿರುವುದು. ಆತ್ಮನಿಷ್ಠವಾದ ಗುರುವು ಶಿಷ್ಯನ ಉಪಯೋಗಕ್ಕಾಗಿ ಬೇರೆಯ ಲೌಕಿಕ ತರ್ಕಗಳನ್ನು ಉಪಯೋಗಿಸಬಹುದು. ಆದರೆ ಶ್ರುತ್ಯನುಗ್ರಹೀತ ತರ್ಕಕ್ಕೆ ಅವು ಎಂದಿಗೂ ವಿರುದ್ಧವಾಗಿರುವುದಿಲ್ಲ.